ಕಳೆದ ವಾರ ನಾವು ಪ್ರಾರಂಭ ಮಾಡಿದ್ದು ದ ಮಿರಾಕಲ್ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ, ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳು. ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳು ಅನೇಕ ಸಂಗತಿಗಳ ಮೇಲೆ ನಾವು ನೋಡ್ತಾ ಬಂದೆವು. ಒಂದು ಓವರ್ ನೇಚರ್, ಪ್ರಕೃತಿಯ ಮೇಲೆ ಆತನ ಅದ್ಭುತ ಕಾರ್ಯ. ಓವರ್ ಡೆವಿಲ್ಸ್, ದುರಾತ್ಮಗಳ ಮೇಲೆ ಅಥವಾ ದೆವ್ವಗಳ ಮೇಲೆ ಆತನ ಮಹತ್ ಕಾರ್ಯ. ಓವರ್ ಡಿಸೀಸಸ್, ಅನಾರೋಗ್ಯದ ಮೇಲೆ ಅಥವಾ ರೋಗದ ಮೇಲೆ ಆತನ ಅದ್ಭುತ ಕಾರ್ಯ. ಓವರ್ ಡೆತ್, ಮರಣದ ಮೇಲೆ ಆತನ ಅಧಿಕಾರ ಅಥವಾ ಅದ್ಭುತ ಕಾರ್ಯ. ಇತರೆ ಬರುವಂಥ ಅನೇಕ ಸಂಗತಿಗಳು ನಾವು ನೋಡ್ತೇವೆ. ಸುಮಾರು 35ರಿಂದ 40 ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಸುವಾರ್ತೆಯಲ್ಲಿ ನಾವು 3 ಸುವಾರ್ತೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಕೆಲವು ರಿಪೀಟ್ ಆಗಿರುವಂಥದ್ದು ಸಹ ನಮಗೆ ಗೊತ್ತುಂಟು. ಕಳೆದ ವಾರ ಓವರ್ ನೇಚರ್, ಪ್ರಕೃತಿಯ ಮೇಲೆ ಆದಂಥ ಒಂದು ಅದ್ಭುತ ಕಾರ್ಯ, ಮತ್ತಾಯನು ಬರೆದ ಸುವಾರ್ತೆ, ಅದು 8ನೇ ಅಧ್ಯಾಯದಿಂದ ಅಧ್ಯಾಯದಲ್ಲಿ ಅದು ಪ್ರಾರಂಭವಾಗ್ತದೆ. 23ನೇ ವಚನ, 23ರಿಂದ 27 ಅದೇ ರಿಪೀಟ್ ಆಗಿರುವಂತಹದ್ದು. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ರಿಂದ 41, ಹಾಗೆ ಶ್ರೀ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 25 ವಚನಗಳಲ್ಲಿ ಅದು ಯೇಸು ಸ್ವಾಮಿ ಬಿರುಗಾಳಿಯನ್ನ ಅದು ಗದರಿಸಿ ನಿಲ್ಲಿಸಿದ್ದು ಎಂಬುದಾಗಿ ನಾವು ಅದನ್ನ ಓದ್ತಾ ಬಂದೆವು. ಒಂದು ವೇಳೆ 3 ಸುವಾರ್ತೆಗಳಲ್ಲಿಯೂ ಕೆಲವು ವ್ಯತ್ಯಾಸಗಳ ನಡುವೆ ಒಂದೇ ಅಭಿಪ್ರಾಯ. ಪ್ರಾಮುಖ್ಯವಾಗಿ ಆ ಸಮುದ್ರದ ತೆರೆಯನ್ನು, ಒಂದು ವೇಳೆ ಆ ಗಾಳಿಯನ್ನು, ದೊಡ್ಡ ಗಾತ್ರದ ಸಮುದ್ರವನ್ನು, ಗಾಳಿಯನ್ನ ಆತನು ಗದರಿಸಿದಾಗ ಶಾಂತವಾಯಿತು ಎಂಬುದಾಗಿ ನಾವು ಓದ್ತಾ ಬಂದೆವು. 3 ಸುವಾರ್ತೆಗಳಲ್ಲಿ ಅದನ್ನ ನಾವು ನೆನಪು ಮಾಡ್ತೇವೆ, ಒಂದೇ ರೀತಿಯಾದಂಥದ್ದು. 2ನೇ ಸಂಗತಿ, ನಂಬಿಕೆಯ ವಿಷಯದಲ್ಲಿ ಯೇಸು ಸ್ವಾಮಿ ಕೇಳುವಂತಹದ್ದು. ಒಂದು, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯಾಕೆ ಧೈರ್ಯಗೆಡುತ್ತೀರಿ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ. 2ನೇ ಮಾರ್ಕನು ಬರೆಯುವಂತ ಸುವಾರ್ತೆಯಲ್ಲಿ ಆತನು ಹೇಳುವಾಗ ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ಅದೇ ಲೂಕನು ಬರೆದ ಸುವಾರ್ತೆಯಲ್ಲಿಯೂ ಆ ನಂಬಿಕೆಯ ವಿಷಯದಲ್ಲಿ ಆತನು, ನಾವು 2 ಸಂಗತಿಗಳನ್ನ ನೋಡ್ತೇವೆ. ಒಂದು, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಶಿಷ್ಯರನ್ನ ಗದರಿಸಿ ನಂತರ ಗಾಳಿಯನ್ನು, ಸಮುದ್ರವನ್ನು ಆತನು ಗದರಿಸುವಂತದ್ದನ್ನ ಕಾಣ್ತೇವೆ. ಆದರೆ ಲೂಕನು ಬರೆದ ಸುವಾರ್ತೆಯಲ್ಲಿ ಆತನು ಕೇಳುವಂತ ಒಂದೇ ಒಂದು ಪ್ರಶ್ನೆ, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ಪ್ರಿಯರೇ, ಇದು ಕಳೆದ ವಾರ ನಾವು ನೋಡ್ತಾ ಬಂದೆವು. ಈಗ ಆತ್ಮಿಕವಾದಂಥ ಒಂದು ಸಂಗತಿಗೆ ನಾವು ಅದನ್ನ ಅಡಾಪ್ಟ್ ಮಾಡಿಕೊಳ್ಳೋಣ. ಇದೆಲ್ಲೂ ಇಲ್ಲ, ಆದರೆ ಈ ಒಂದು ಸಂಗತಿ ನಮ್ಮ ಜೀವಿತಕ್ಕೆ ನಾವು ಅದನ್ನ ಅಡಾಪ್ಟ್ ಮಾಡಿಕೊಂಡು ಸಂಕ್ಷಿಪ್ತವಾಗಿ ಇದನ್ನ ಅಭ್ಯಾಸ ಮಾಡಲಿಕ್ಕೆ ನಾವು ಹೋಗೋಣ ಪ್ರಿಯರೇ. ಮುಖ್ಯವಾಗಿ ನಾನು ಒಂದು ಸಲ ಮತ್ತಾಯನು ಬರೆದ ಸುವಾರ್ತೆ ಅದನ್ನ ಓದ್ಬಿಡ್ತೇನೆ. ದಯಮಾಡಿ ತೆಗೆಯೋಣ ನಮ್ಮ ಬೈಬಲನ್ನ, ಸತ್ಯವೇದವನ್ನ ತೆಗೆದು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನದಿಂದ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯ ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು, ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ಈಗ ನಮ್ಮ ಜೀವಿತವನ್ನ ನಾವು ನೋಡುವಾಗ ಯೇಸು ಸ್ವಾಮಿಯನ್ನ ನಂಬಿರುವಂತ ವಿಶ್ವಾಸಿಗಳಾದಂತ ನಾವು, ಮೊದಲನೇ ಒಂದು ಸಂಗತಿ,
ಯೇಸು ಸ್ವಾಮಿ ಎಲ್ಲಿದ್ದಾನೆ? ಇದು ನಾವು ಹಾಕಿಕೊಳ್ಳಬೇಕಾದಂತ ಒಂದು ಪ್ರಶ್ನೆ. ನಾವು ಯೇಸು ಸ್ವಾಮಿಯನ್ನು ನಂಬಿರುವಂಥವರು, ಆತನನ್ನ ಪ್ರೀತಿಸುವಂಥವರು, ಆತನಲ್ಲಿ ನಂಬಿಕೆ ಇಟ್ಟಂಥವರು, ಆತನ ಅನ್ಯೋನ್ಯತೆಯಲ್ಲಿ ಇರುವಂಥವರು, ಇದೆಲ್ಲವೂ ಸರಿ. ಹಾಗಾದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾನೆ? ನಮ್ಮೊಳಗಿದ್ದಾನೆ. ಎರಡನೇದು, ಆತನು ದೋಣಿಯನ್ನ ಹತ್ತಿದ. 3 ಸುವಾರ್ತೆಯಲ್ಲಿ ದೋಣಿಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಇದು ನಮ್ಮ ಜೀವಿತ ಅಥವಾ ದೋಣಿ ನಾವೇ ಆಗಿದ್ದೇವೆ. ಮೂರನೇದು, ಬಿರುಗಾಳಿ ಅಥವಾ ಸಮುದ್ರದ ತೆರೆಗಳು. ಒಂದು, ಯೇಸು ಸ್ವಾಮಿ ನಮ್ಮಲ್ಲಿದ್ದಾನೆ, ಈ ನಮ್ಮ ದೋಣಿಯಲ್ಲಿ ಆತನಿದ್ದಾನೆ, ನಮ್ಮ ಜೀವಿತದಲ್ಲಿ ಆತನಿದ್ದಾನೆ. ದೋಣಿಯ ಹೊರಭಾಗದಲ್ಲಿ ಪ್ರಕೃತಿಯಲ್ಲಿ ಆಗುತ್ತಾ ಇರುವಂತ ಸಂಗತಿಗಳು. ಪ್ರಕೃತಿಯಲ್ಲಿ ಆಗುವಂತ ಸಂಗತಿ ಯಾವುದು? ದೊಡ್ಡ ಬಿರುಗಾಳಿ, ಸಮುದ್ರದ ತೆರೆಗಳು. ಈ ತೆರೆಗಳು ಸಮುದ್ರದ ಗಾಳಿ ಬೀಸುವಾಗ ಒಂದು ವೇಳೆ ಆ ಸಮುದ್ರ ಅಲ್ಲಕಲ್ಲೋಲವಾದಂತಹದ್ದು, ಅದರ ತೆರೆಗಳು ದೋಣಿಗೆ ಬಡಿದು ದೋಣಿ ಮುಳುಗುವಂತ ಒಂದು ಸ್ಥಿತಿಗೆ ಅದು ಬಂದಿದೆ. ಹೆದರಿಕೆ ಸಹಜ, ಭಯಪಡುವಂತಹದ್ದು ಸಹಜ. ಯಾರು? ಶಿಷ್ಯರು. ಒಂದು ವೇಳೆ ಈಗಾಗಲೇ ಹೇಳಿದ ಹಾಗೆ ದೋಣಿ ನಾವಾಗಿದ್ದೇವೆ, ಯೇಸು ಸ್ವಾಮಿ ನಮ್ಮೊಳಗಿದ್ದಾನೆ, ಹೊರಗಡೆಯಲ್ಲಿ ದೊಡ್ಡದಾದಂಥ ಗಾಳಿ, ದೊಡ್ಡದಾದಂಥ ಸಮುದ್ರದ ತೆರೆಗಳು ಆ ದೋಣಿಗೆ ಅಪ್ಪಳಿಸ್ತಾ ಇದೆ. ಹಾಗಾದ್ರೆ ಆ ಸಮುದ್ರದ ತೆರೆಗಳು, ಆ ಬಿರುಗಾಳಿ ನಮಗೆ ಅಪ್ಪಳಿಸುವಂತ ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳು, ದುಃಖ, ಶೋಧನೆಗಳು, ಸಂಕಟಗಳು ನಮ್ಮ ಜೀವಿತವನ್ನೇ ಮುಳುಗಿಸುವಂತಹ ಸ್ಥಿತಿಯಲ್ಲಿದೆ. ಯೇಸು ಸ್ವಾಮಿ ಯಾರು ಎಂಬುದಾಗಿ ನಮಗೆ ಗೊತ್ತುಂಟು. ಆತನು ಜೀವ ಸ್ವರೂಪನಾದಂಥ ದೇವರು. ಆತನೇ ಹೇಳಿದ ಹಾಗೆ ಎಲ್ಲ ಅಧಿಕಾರವು ಭೂಪರಲೋಕದಲ್ಲಿ, ಅಂದ್ರೆ ಲೋಕದ ಮೇಲೆಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿದಂಥ ಕರ್ತನು, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ಎಲ್ಲವನ್ನ ತಿಳ್ಕೊಂಡಂತ ನಾವು ನಮ್ಮ ಜೀವಿತದಲ್ಲಿ ಬರುವಂತಹ ಬಾಧೆಗಳು, ಸಂಕಟಗಳು, ಅನಾರೋಗ್ಯಗಳಾಗಿರ್ಬೋದು, ಶೋಧನೆಗಳು, ದುಃಖ, ಸಂಕಟ, ಎಲ್ಲವೂ ಅನೇಕ ಸಮಸ್ಯೆಗಳು ನಮ್ಮ ಜೀವಿತಕ್ಕೆ ಬರುವಾಗ ನಾವೇನ್ ಮಾಡ್ತೀವಿ? ಶಿಷ್ಯರು ಏನು ಮಾಡಿದರೋ ಅದೇ ನಮ್ಮ ಜೀವಿತದಲ್ಲಿಯೂ ನಾವು ಮಾಡುವಂತೆ ಒಂದು ವೇಳೆ ನಾವುಗಳು ಪ್ರಯತ್ನ ಮಾಡ್ತೇವೆ. ಹಾಗೇನೆ ಆ ಶಿಷ್ಯರು ಏನು ಹೇಳಿದ್ರು ಹಾಗೆ ನಾವು ಸಾಯ್ತೇವೆ. ದೋಣಿ ಮುಳುಗ್ತಾ ಇದೆ, ನಾವು ಸಾಯ್ತಾ ಇದ್ದೇವೆ. ಆತನು ಅವರ ಜೊತೆಯಲ್ಲಿದ್ದಾನೆ, ನಮ್ಮೊಳಗೆ ಆತನಿದ್ದಾನೆ. ಆತನ ಮೇಲೆ ನಂಬಿಕೆ ಇಡದೆ ಸಮುದ್ರದ ತೆರೆಗಳನ್ನು, ಅಂದರೆ ಈ ಸಮಸ್ಯೆಗಳನ್ನು, ನಮಗೆ ಬರುವಂತ ಸಹಿಸಲಾಗದೇ ಇರುವಂತ ಶೋಧನೆಗಳು ನಮ್ಮನ್ನು ಮುತ್ತುವಾಗ ನಮ್ಮ ನಂಬಿಕೆಯಲ್ಲಿ ನಾವು ಬಿದ್ದು ಹೋಗುವಂತವ್ರು ನಾವಾಗಿದ್ದೇವೆ. ಯೇಸು ಸ್ವಾಮಿ ಆತನು ಕೇಳುವಂತ ಒಂದು ಪ್ರಶ್ನೆ, ಯಾಕೆ ಧೈರ್ಯಗೆಡುತ್ತೀರಿ? ಎಲೈ ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ಹಾಗಾದ್ರೆ ನಮ್ಮ ವಿಶ್ವಾಸ ಎಲ್ಲಿದೆ? ನಮ್ಮ ನಂಬಿಕೆ ಎಲ್ಲಿದೆ? ಶೋಧನೆ ದೊಡ್ಡದೋ? ಬಾಧೆ ದೊಡ್ಡದೋ? ಯೇಸು ಸ್ವಾಮಿ ದೊಡ್ಡವನ? ಅಲ್ಪರಾದಂಥ ನಾವು ಅನೇಕ ವೇಳೆ ಆತನ ಮೇಲೆ ನಂಬಿಕೆ ಇಡದೆ ಬಿದ್ದು ಹೋಗುವಂತ ಅನೇಕ ಸಂದರ್ಭಗಳು ನಮ್ಮಲ್ಲುಂಟು. ನಮಗೆ ಆ ಅನುಭವ ಆಗಿದೆ ಪ್ರಿಯರೇ, ಆಗಿದೆ. ಅನೇಕ ವೇಳೆ ನಾವು ಅದನ್ನ ದಾಟಿ ಬಂದಿದ್ದೇವೆ. ಹೌದು, ಇಲ್ಲ, ನಾವು ಯಾರು ಈ ರೀತಿಯಾಗಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನ ಹೊರಗೆ ಬರುವಂತ ಸಮಸ್ಯೆಗಳು, ನೋವು, ಸಂಕಟಗಳು, ಶೋಧನೆಗಳು ನಮ್ಮನ್ನ ಕುಗ್ಗಿಸುವಂತದ್ದಾಗಿರ್ತದೆ, ಧೈರ್ಯಗೆಡುವಂತೆ ಮಾಡುತ್ತದೆ. ಯೇಸು ಸ್ವಾಮಿಯ ಮೇಲೆ ಇದ್ದಂತ ನಂಬಿಕೆ ಆ ಕ್ಷಣದಲ್ಲಿ
ಕಳಕೊಳ್ಳುವಂತ ಸ್ಥಿತಿಗೆ ನಾವು ಬರ್ತೇವೆ. ಅದಕ್ಕಾಗಿ ಆತನು ಹೇಳ್ತಾನೆ ಶಿಷ್ಯರಿಗೆ, ಎಲೆ ಅಲ್ಪ ವಿಶ್ವಾಸಿಗಳೇ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಅಲ್ಪವಾದದ್ದು ಎಂಬುದಾಗಿ. ಬಹಳ ದೀರ್ಘವಾದಂತ ಒಂದು ಸಂಗತಿ ಇದಾಗಿದೆ ಪ್ರಿಯರೇ. ಈ ನಂಬಿಕೆಯ ವಿಷಯದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಈ ನಂಬಿಕೆ ದೃಢವಾದಂತ ನಂಬಿಕೆ ಆಗಿರಬೇಕಾಗಿದೆ. ಪೌಲನನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡರೆ, ಆತನು ಯೇಸು ಸ್ವಾಮಿಯನ್ನ ಕಾಣುವ ಮೊದಲು ಆತನಿದ್ದಂಥ ಸ್ಥಿತಿ, ಯೇಸು ಸ್ವಾಮಿಯನ್ನ ಕಂಡ ನಂತರ, ಆತನ ಸೇವೆಗೆ ಬಂದ ನಂತರ ಆತನ ಆದಂಥ ಪರಿವರ್ತನೆ, ಆತನಿಗೆ ಆದಂಥ ಶೋಧನೆಗಳು. ಆತನು ತಿಮೋತಿಯನಿಗೆ ಹೇಳ್ತಾನೆ, ನಾನು ಇಂಥ ಸಮಯದಲ್ಲಿ ಎಂತೆಂಥ ಒಂದು ಕಷ್ಟಗಳನ್ನು ಅನುಭವಿಸಿ ಹೊರಗೆ ಬಂದಿದ್ದೇನೆ. ಬಹುಶಃ ಆತನಿಗೆ ಬಂದಂತಹ ಸಂಕಷ್ಟಗಳು, ಆ ಶೋಧನೆಗಳಿಂದ ಸಾಕು ಯೇಸು ಸ್ವಾಮಿಯ ಸೇವೆ ಬೇಡ ಎಂಬುದಾಗಿ ಹೇಳುವ ಮಟ್ಟಿಗೆ ಆ ಒಂದು ಆತನ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮೀಕವಾಗಿ ಆತನನ್ನು ಹಿಂಸೆ ಪಡಿಸಿದಂಥದ್ದು. ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು ಎಂಬುದಾಗಿ ಆತನು ಹೇಳ್ತಾನೆ. ಇದರಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ. ಕೊನೆಯಾಗಿ ಆತನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ಬಂದಿದ್ದೇನೆ ಎಂಬುದಾಗಿ. ಕಷ್ಟಗಳು, ಸಂಕಷ್ಟಗಳು ಎಲ್ಲದರಿಂದ ನನ್ನನ್ನು ಬಿಡಿಸಿದಾತನು ನನ್ನ ಕರ್ತನು ಎಂಬುದಾಗಿ ಆತ ಸಾಕ್ಷಿಯನ್ನ ಕೊಡುವಂತದ್ದನ್ನ ತಿಮೋತಿಯನ್ನು ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನ ಓದ್ತೇವೆ ಪ್ರಿಯರೇ. ಒಂದು ವೇಳೆ ಇಂಥ ಸ್ಥಿತಿಯಲ್ಲಿ ನಾವುಗಳು ಯಾವ ರೀತಿಯಲ್ಲಿ ದಾಟಿ ಬಂದಿದ್ದೇವೆ, ಹೇಗೆ ಬಂದಿದ್ದೇವೆ ಎಂಬುದನ್ನ ನಾವು ನೆನಪು ಮಾಡಿಕೊಳ್ಳೋಣ. ಒಂದು ವೇಳೆ 2 ತಿಮೋತಿ 3ನೇ ಅಧ್ಯಾಯ 10ನೇ ವಚನದಿಂದ ಓದ್ತೇನೆ. ನೀನಾದರೂ ನನ್ನನ್ನು ಅನುಸರಿಸುವನಾಗಿದ್ದು ನನ್ನ ಬೋಧನೆ, ನನ್ನ ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತಿಯೋಕ್ಯ, ಯುಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು 1, ಕಷ್ಟಾನುಭವಗಳನ್ನು 2, ಹಿಂಸೆಗಳು, ದೈಹಿಕವಾದಂತ ಹಿಂಸೆ, ಮಾನಸಿಕವಾದಂತ ಹಿಂಸೆ. ಆತನ ಜೀವಿತವೇ ಕಷ್ಟಕರವಾದಂತ ಜೀವಿತವಾಗಿತ್ತು. ಇದನ್ನ ನೀನು ತಿಳಿದವನಾಗಿದ್ದಿ. ನಾನು ಎಂತೆಂಥ ಹಿಂಸೆಗಳನ್ನೂ ಸಹಿಸಿಕೊಂಡೆನು. ಇವೆಲ್ಲವುಗಳಿಂದ ಕರ್ತನು ನನ್ನನ್ನು ಬಿಡಿಸಿದನು. ನಾನು ಏನೇ ಅನುಭವಿಸಿದರು ನನ್ನ ಜೊತೆಯಲ್ಲಿ ಯೇಸು ಸ್ವಾಮಿ ಆತನಿದ್ದನು, ನನ್ನ ಕರ್ತನಿದ್ದನು. ನಾನು ದಾಟಿ ಹೋಗುವಂತ ಎಲ್ಲ ಸಂಗತಿಗಳು ಆತನಿಗೆ ಗೊತ್ತಿದೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಚನ. ಅನನೀಯನಿಗೆ ಯೇಸು ಸ್ವಾಮಿ ಹೇಳುವಂತ ಮಾತು 15ನೇ ವಚನ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು. ಇದು ಯೇಸು ಸ್ವಾಮಿಯ ಮಾತು ಪೌಲನ ಜೀವಿತದಲ್ಲಿ. ಆತನು ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಂಡ ನಂತರ ಆತನ ಹೊರಗಡೆಯ ಆ ಒಂದು ಪ್ರಪಂಚದಲ್ಲಿ ಆತನಿಗೆ ಆದಂತ ಹಿಂಸೆಗಳು, ಸಂಕಷ್ಟಗಳು ಭಯಂಕರವಾದಂತ ರೀತಿಯಲ್ಲಿತ್ತು. ಅದಕ್ಕಾಗಿ ಆತನು ತಿಮೋತಿಯನಿಗೆ ಆತನು ಹೇಳ್ತಾನೆ, ನೀನು ನನ್ನನ್ನು ಅನುಸರಿಸಿ ನಡ್ಕೋ. ಕಷ್ಟಗಳು ಬರ್ತದೆ, ಹಿಂಸೆಗಳು ಬರ್ತದೆ, ಎಲ್ಲವನ್ನ ಸಹಿಸಿಕೊಳ್ಬೇಕು. ಕಾರಣ ಒಂದೇ, ನಿನ್ನೊಳಗೆ ಇರುವಂತ ಸ್ವಾಮಿ ನಿನ್ನನ್ನು ಎಲ್ಲದರಿಂದ ಬಿಡಿಸ್ತಾನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತಕ್ಕೆ ಸಮುದ್ರದ ತೆರೆಯೋಪಾದಿಯಲ್ಲಿ ಬರುವಂತ ಸಮಸ್ಯೆಗಳು, ಬಿರುಗಾಳಿಯೋಪಾದಿಯಲ್ಲಿ ಬರುವಂತ ಸಮಸ್ಯೆಗಳು ನಮ್ಮನ್ನ ಕುಗ್ಗಿಸುವಾಗ ನಮ್ಮ ನಂಬಿಕೆ ಎಲ್ಲಿದೆ? ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ.
ನಮಗಾಗುವಂತ ಭಯ ನಮ್ಮ ನಂಬಿಕೆಯನ್ನು ದೂರ ತಳ್ತದೆ. ಯೇಸು ಸ್ವಾಮಿ ನಮ್ಮೊಳಗಿದ್ದಾನೆ. ನನ್ನ ದೋಣಿ ಎಂಬ ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಇರುವಾಗ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಇದು ದೇವರ ವಾಕ್ಯ. ಇದಕ್ಕೆ ಬಲ ಕೊಡುವಂತಹದ್ದು ಯಾವುದು? 1 ನಂಬಿಕೆ, 2 ಪ್ರಾರ್ಥನೆ, 3 ಭರವಸೆ. ಹೊರಗಡೆಯಲ್ಲಿ ನಡೆಯುವಂತ ಎಲ್ಲಾ ಸಂಗತಿಗಳಿಗೆ ನಮಗೆ ಪರಿಹಾರ ಕೊಡ್ಲಿಕ್ಕಾಗಿ ಈ 3 ಪ್ರಬಲವಾದಂತ ಒಂದು ಅಸ್ತ್ರ ನಮ್ಮ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಒಂದು ವೇಳೆ ಈ ಪ್ಯಾಸೇಜ್ ಮೂಲಕ ನಮಗೆ ಅದು ಕಲಿಸುವಂತದ್ದಾಗಿದೆ ಪ್ರಿಯರೇ. ಹಾಗಾದ್ರೆ ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಯಾರ ಮೇಲೆ? ಆತನು ಕೇಳುವಂತ ಪ್ರಶ್ನೆ ಶಿಷ್ಯರಿಗೆ, ಇನ್ನೂ ನಿಮಗೆ ಇಷ್ಟೆಲ್ಲ ಇದ್ದಿರಲ್ಲ, ನನ್ನ ಜೊತೆಯಲ್ಲೇ ನೀವಿದ್ದೀರಲ್ಲ, ನಾನು ಯಾರು ಎಂಬುದಾಗಿ ನಿಮಗೆ ಇನ್ನೂ ಗೊತ್ತಿಲ್ವಾ? ಹೌದು ಪ್ರಿಯರೇ, ರಕ್ಷಣೆಯ ಅನುಭವಕ್ಕೆ ಬರುವ ಮೊದಲು ನಮ್ಮ ಸ್ಥಿತಿ ಹೇಗಿತ್ತು? ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡ ಮೇಲೆ ನಮ್ಮ ಜೀವಿತ ಹೇಗಿದೆ? ನಾವು ಯಾರನ್ನು ಆತುಕೊಂಡು ಜೀವಿಸ್ತಾ ಇದ್ದೇವೆ? ಯಾರು ನಮಗೆ ಆಧಾರ ಸ್ತಂಭವಾಗಿದ್ದಾನೆ? ನಾವು ಯಾರ ಮೇಲೆ ನಂಬಿಕೆ ಇಡಬೇಕು? ಇವೆಲ್ಲವನ್ನು ನಾವು ನೆನಪು ಮಾಡುತ್ತಾ ಒಂದು ವೇಳೆ ಇಂಥ ಸಮಸ್ಯೆಗಳು ಬರುವಾಗ ನಮ್ಮ ನಂಬಿಕೆ ಬಲವಾದಂತ ನಂಬಿಕೆಯಾಗಿರಬೇಕಾಗಿದೆ ಪ್ರಿಯರೇ. 2 ಕೊರಿಂಥಗಳ ಪತ್ರಿಕೆ 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನದಿಂದ ನಾನು ಓದ್ತೇನೆ. ಅಪೊಸ್ತಲನಾದಂಥ ಪೌಲನು ಕೊರಿಂಥ ಸಭೆಗೆ ಇದನ್ನ ಬರೀತಾ ಇದ್ದಾನೆ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಒಂದು ವೇಳೆ ಇದು ಕೊರಿಂಥ ಸಭೆಯವರಿಗೆ ಅಲ್ಲ, ಓದುವಂತ ನಮಗೆ ಈ ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ. ಯಾವಾಗ ಈ ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕು? ನಮ್ಮ ಜೀವಿತಕ್ಕೆ ಈ ರೀತಿಯಾದಂಥ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು, ಶೋಧನೆಗಳು ಅಪ್ಪಳಿಸುವಾಗ ನಾನು ನಂಬಿಕೆಯಲ್ಲಿದ್ದೇನೋ, ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದೇನೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಲ್ಲವೋ? ಇದು ನಮಗೆ ಹಾಕಿಕೊಳ್ಳಬೇಕಾದಂತ ಒಂದು ಪ್ರಶ್ನೆ ಆಗಿದೆ ಪ್ರಿಯರೇ. ಯೇಸು ಸ್ವಾಮಿ ನಮ್ಮೊಳಗಿದ್ದಾನ, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದನ್ನು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟು ಸಾರಿ ಬಿದ್ದು ಹೋಗಿದ್ದೇವೆ, ನಮಗೆ ಅನುಭವ ಆಗಿದೆ ಪ್ರಿಯರೇ, ಆಗಿದೆ. ಒಂದು ವೇಳೆ ಆತನ ಮಿರಾಕಲ್ ಕೇವಲ ಶಿಷ್ಯರ ಜೊತೆಯಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತದಲ್ಲೂ ಆತನು ಮಿರಾಕಲ್ ಮಾಡಿದ್ದಾನೆ, ಅದ್ಭುತ ಮಾಡಿದ್ದಾನೆ. ಅದರ ಅನೇಕ ಅನುಭವಗಳನ್ನು ನಾವು ಅನುಭವಿಸಿದ್ದೇವೆ. ಒಂದು ವೇಳೆ ನಾನು ನಂಬಿಕೆಯಲ್ಲಿ ಬಿದ್ದು ಹೋದರೂ ಕರ್ತನು ನನ್ನನ್ನು ಕೈ ಹಿಡಿದಂಥವನು, ಆ ಸಮಸ್ಯೆಗಳಿಂದ ನನ್ನನ್ನು ಹೊರಬರುವಂತೆ ಮಾಡಿದಂಥವನು. ನಮ್ಮ ಜೀವಿತದಲ್ಲಿಯೂ ಆತನು ಅದ್ಭುತವನ್ನು ಆತನು ಮಾಡಿದ್ದಾನೆ. ಅದೇ ಪ್ರಕಾರವಾಗಿ 1 ಕೊರಿಂಥ 16ನೇ ಅಧ್ಯಾಯಕ್ಕೆ ಬರುವಾಗ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 13ನೇ ವಚನ, ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಿರಿ. ಎಚ್ಚರವಾಗಿರ್ರಿ. ವಿಶ್ವಾಸಿಗಳಿಗೆ ದೇವರ ವಾಕ್ಯ ಕೊಡುವಂತಹದ್ದು, ಸೈತಾನನಿಂದ ಬರುವಂತ ಅನೇಕ ಶೋಧನೆಗಳು ನಮ್ಮನ್ನ ಬಿದ್ದು ಹೋಗುವಂತೆ ಮಾಡುವಂತದ್ದು. ಈಗ ಆತನು ಹೇಳ್ತಾನೆ, ಎಚ್ಚರವಾಗಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ಲರಿಗೆ ಗೊತ್ತುಂಟು. ಯೋಬನನ್ನು ನಾವು ಕುರಿತು ನೋಡುವಾಗ, ಯೋಬನ ಬಗ್ಗೆ ಸ್ವತಃ ದೇವರೇ ಕೊಡುವಂತ ಒಂದು ಸಾಕ್ಷಿ. ಯೋಬನ ಬರೆದ ಆ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಆತನು ಹೀಗೆ ಹೇಳ್ತಾನೆ,
ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅಂದರೆ ದೇವರ ಅನ್ಯೋನ್ಯತೆಯಲ್ಲಿ ಇದ್ದಂಥ ಒಬ್ಬ ಮನುಷ್ಯನಾಗಿದ್ದನು. ಇದು ಸ್ವತಃ ಆತನ ಗುಣಲಕ್ಷಣಗಳನ್ನ ಹೇಳುವಂತ ಕ್ಯಾರೆಕ್ಟರಿಸ್ಟಿಕ್ಸ್, ಆತನ ಎಂಥವನಾಗಿದ್ದನು ಎಂಬುದನ್ನ ತಿಳಿಸುವಂತಹದ್ದು. ನೋಡ್ರಿ, ದೇವರು ಈ ಸೈತಾನನನ್ನ ಕೇಳುವಂತ ಮಾತು, ನನ್ನ ದಾಸನಾದ ಯೋಬನನ್ನ ಕಂಡೆಯ? ಅವನ ಒಂದು ವೇಳೆ ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೆಯ? ಗಮನ. ಸೈತಾನನು ಪ್ರತಿ ವಿಶ್ವಾಸಿಯ ಮೇಲೆ ಗಮನವಿಡುವಂತವನು. ಆತನ ವೀಕ್ನೆಸ್ ಏನು? ಯಾವಾಗ ಆತನು ವೀಕ್ನೆಸ್ ಆಗ್ತಾನೆ, ಯಾವಾಗ ಆತನು ಬಿದ್ದು ಹೋಗ್ತಾನೆ, ಯಾವ ವಿಷಯದಲ್ಲಿ ಆತನು ವೀಕ್ ಆಗಿದ್ದಾನೆ, ಸೈತಾನನು ನಮ್ಮನ್ನ ಗಮನಿಸುವಂತವನ ಆತನಾಗಿದ್ದಾನೆ. ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ, ದೃಢವಾಗಿ ಇರ್ರಿ, ನಂಬಿಕೆಯಲ್ಲಿ ದೃಢವಾಗಿರ್ರಿ. ಪೌಲನ ಎಚ್ಚರಿಕೆ. ಯಾಕಂದ್ರೆ ಸ್ವತಃ ಪೌಲನೇ ಅನುಭವಿಸಿದಂತ ಎಲ್ಲ ಸಂಗತಿಗಳನ್ನ ಆತನು ನಮ್ಮ ಮುಂದೆ ಆತನ ಇಟ್ಟಿದ್ದಾನೆ. ಯವನಸ್ಥನಾದಂಥ ತಿಮೋಥಿಯನಿಗೆ ಆತನು ಹೇಳುವಂತ ಮಾತು, ನೀನು ನನ್ನನ್ನು ಅನುಸರಿಸು, ನನ್ನ ನಡತೆಯನ್ನ, ನಾನು ದಾಟಿ ಬಂದಂತ ಎಲ್ಲ ನಿನಗೆ ಗೊತ್ತು. ಜೀವಿತದಲ್ಲೂ ಅದು ಬರುವಾಗ ನನ್ನ ಹಾಗೆ ಧೈರ್ಯವಾಗಿರ್ಬೇಕು. ಕೊರಿಂಥದವರಿಗೆ ಬರೆಯುವಾಗಲೂ ಎಚ್ಚರವಾಗಿರ್ರಿ, ಎಚ್ಚರ. ಕ್ರಿಸ್ತ ನಂಬಿಕೆಯಲ್ಲಿ ನೀವಿದ್ದೀರೋ ಇಲ್ಲವೋ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಡ್ರಿ. ಆತನು ಯಾರ ಮೇಲೂ ಏನು ಹೇಳ್ತಾ ಇಲ್ಲ, ನನ್ನ ಮೇಲೆ, ನಮ್ಮ ಮೇಲೆ ನಾವೇ ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಆದ್ರೆ ಒಂದು ಸತ್ಯ ಪ್ರಿಯರೇ, ನಾವು ಬಿದ್ದು ಹೋದಾಗಲೂ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತ ದೇವರು ನಮ್ಮ ಕರ್ತನಾಗಿದ್ದಾನೆ. ಆತನ ಶಿಷ್ಯರು ಎಂಥವರು ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಗದರಿಸಿದ ಎಲೆಯ ಅಲ್ಪ ವಿಶ್ವಾಸಿಗಳು ಎಂಬುದಾಗಿ ಗದರಿಸಿದ. ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಡ್ಲಿಲ್ಲ. ಎದ್ದು ಸಮುದ್ರವನ್ನು, ಗಾಳಿಯನ್ನು ಗದರಿಸಿದ. ನಮ್ಮ ಸಮಸ್ಯೆಗಳನ್ನು ಗದರಿಸುವಂತ ದೇವರು, ಶಾಂತಗೊಳಿಸುವಂತ ದೇವರು, ನಮ್ಮ ಜೀವಿತದಲ್ಲಿ ಆಗಿರುವಂತ ಘಟನೆಗಳನ್ನ, ಒಂದು ವೇಳೆ ನಾವುಗಳು ಅನುಭವಿಸುವಂತ ಯಾತನೆ, ಹಿಂಸೆಯನ್ನ ಆತನು ತೆಗೆದುಹಾಕಿ ನಮಗೆ ಸಮಾಧಾನವೆಂಬ ಆ ಶಾಂತತೆಯನ್ನ ಕೊಡುವಂತವನು ಆತನಾಗಿದ್ದಾನೆ. ಇದಕ್ಕೆ ಪ್ರಬಲವಾಗಿರಬೇಕಾದದ್ದು ನಂಬಿಕೆ. ಎರಡನೇ ಒಂದು ಪ್ರಬಲವಾದಂತ ಅಂಶ ಅದು ಪ್ರಾರ್ಥನೆ. ಪ್ರಾರ್ಥನೆಯ ಬಲವೇ ಭಕ್ತನ ಬಲ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಅದು ಪ್ರಾರ್ಥನೆ ವಿಷಯದಲ್ಲಿ ನಾನು ಅದನ್ನ ಫುಲ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ಇದು ವೈಯಕ್ತಿಕವಾದಂತ ಒಂದು ಪ್ರಾರ್ಥನೆಗೆ ಅಲ್ಲಿ ಕೊಟ್ಟಿರುವಂತ ಪ್ರಾಮುಖ್ಯತೆ. ನಿನ್ನ ಅಂತರಂಗದಲ್ಲಿ ನಡೆಯುವಂತ ಎಲ್ಲವನ್ನ ನೋಡುವಂತ ದೇವರು. ಯೋಬನ ವಿಷಯದಲ್ಲಿ ನೋಡುವಾಗ, ನನ್ನ ದಾಸನ ಮೇಲೆ ಗಮನವಿಟ್ಟೆಯ? ಆತನು ಎಲ್ಲರನ್ನ ಗಮನಿಸುವ ಹಾಗೆ ನನ್ನಲ್ಲಿ, ನಮ್ಮಲ್ಲಿ ಇರುವಂತ ನಮ್ಮ ಸ್ವಾಮಿ ನಮ್ಮ ಅಂತರಂಗವನ್ನ ಯಾವಾಗಲೂ ನೋಡುವಂತ ದೇವರಾಗಿದ್ದಾನೆ, ಗಮನಿಸುವಂತ ದೇವರಾಗಿದ್ದಾನೆ. ನನ್ನ ಪ್ರಾರ್ಥನೆ, ನಮ್ಮ ಮನವಿ, ನಮ್ಮ ವಿಜ್ಞಾಪನೆ ಎಲ್ಲವನ್ನ ಕೇಳಲಿಕ್ಕೆ ಸದಾಕಾಲ ಕಾತುರದಿಂದ ಆತನು ಇರುವಂತವನಾಗಿದ್ದಾನೆ. ಅದಕ್ಕಾಗಿ ಆತನು ಹೇಳ್ತಾನೆ, ನೀವು ಬೇಡಿಕೊಳ್ಳಿರಿ ನಿಮಗೆ ದೊರಕುವುದು. ಆ ಒಂದು ಸ್ವಾತಂತ್ರ್ಯವನ್ನ ದೇವರು ನಮಗೆ ಆತನ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಒಂದು ವೇಳೆ 6ನೇ ಅಧ್ಯಾಯ 6ನೇ ವಚನದಲ್ಲಿ, ಏಕಾಂತವಾದ ಕೋಣೆಯೊಳಗೆ ಹೋಗಿ ಕದಗಳನ್ನ ಮುಚ್ಚಿ ನಿನ್ನ ಅಂತರಂಗದಲ್ಲಿ ಇರುವ ನಿನ್ನ ದೇವರಿಗೆ ನೀನು ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ರಕ್ಷಕನು.
ಇರುವಂತಹ ಪ್ರಾರ್ಥನೆ ಆಗಿರ್ಬೇಕು. 1 ಕೊರಿಂಥ 14ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ಬರುವಾಗ, ಆತ್ಮನಿಂದ ಪ್ರಾರ್ಥನೆ, ಬುದ್ಧಿಯಿಂದಲೂ ಪ್ರಾರ್ಥನೆ. ಆತ್ಮನಿಂದ ಪ್ರಾರ್ಥನೆ ಅಂದರೆ ಹೃದಯಾಂತರದಿಂದ ನಾವು ಮಾಡುವಂತ ಪ್ರಾರ್ಥನೆ. ಈ ಬುದ್ಧಿಯಿಂದ ಪ್ರಾರ್ಥನೆ, ಯಾರ ಮುಂದೆ ನಾನು ಕೂತು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆತನು ಯಾರು, ಆತನ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಆಸಕ್ತಿ. ಯಾಕಂದ್ರೆ ಅಂತರಂಗದಲ್ಲಿ ನಡೆಯುವಂತದ್ದನ್ನು ನೋಡುವಂತ ದೇವರಿಗೆ ಆತ್ಮನಿಂದಲೇ ಪ್ರಾರ್ಥನೆ ಮಾಡಬೇಕು. ಬರೀ ತುಟಿಗಳಿಂದ ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳುವಂತವನ್ನಲ್ಲ. ಯಾಕಂದ್ರೆ ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯಕ್ಕೆ ಬರುವಾಗ ಈ ಫರಿಸಾಯರು ಮತ್ತು ಶಾಸ್ತ್ರಿಗಳ ಬಗ್ಗೆ ಬರೀತಾರೆ. ಏನಂತ ಬರೀತಾರೆ ನೋಡ್ರಿ, 1 ನಿಮಿಷ. 4ನೇ ವಚನದಿಂದ, ಅವರು ಭಾರವಾದ ಹೊರೆಯನ್ನ ಕಟ್ಟಿ ಜನರ ಹೆಗಲ ಮೇಲೆ ಹೊರಿಸುತ್ತಾರೆ, ತಾವಾದರೂ ಬೆರಳಿನಿಂದಲೂ ಅವುಗಳನ್ನ ಮುಟ್ಟಲೊಲ್ಲರು. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡ್ತಾರೆ, ಹೃದಯಪೂರ್ವಕವಾಗಿ ಅಲ್ಲ. ಅವ್ರು ಮಾಡುವುದೆಲ್ಲ ಜನರ ಮೆಚ್ಚುಗೆಯಾಗಿ. ಪ್ರಾರ್ಥನೆ ಅನೇಕರು ಮಾಡುವಾಗ ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಮಾಡ್ತಾರೆ. ಇದು ಅಭ್ಯಾಸದ ಪ್ರಾರ್ಥನೆ, ಕಾಟಾಚಾರದ ಪ್ರಾರ್ಥನೆ, ದೇವರು ಕೇಳದೇ ಇರುವಂತ ಪ್ರಾರ್ಥನೆ. ಆ ಪ್ರಾರ್ಥನೆ ಜನ ಮೆಚ್ಚುವ ಹಂತ ಇರಬೇಕೆಂಬುದಾಗಿ ಬಯಸಿ ಮಾಡುವಂತ ಪ್ರಾರ್ಥನೆ. ದೇವರು ಮೆಚ್ಚುವಂತ ಪ್ರಾರ್ಥನೆ ಅಲ್ಲ, ಜನಗಳು ಮೆಚ್ಚಬೇಕು. ಎಂತ ಪ್ರಾರ್ಥನೆ ಮಾಡ್ತಾನಪ್ಪ, ಓಹ್ ಎಷ್ಟು ನೆನಪಿನ ಶಕ್ತಿ ಉಂಟು ಅವರಿಗೆ. ಇರೋ ವಚನ ಎಲ್ಲ ಹೇಳಿ, ಪ್ರಾರ್ಥನೆಗೆ ಸಂಬಂಧಪಟ್ಟಂತ ವಚನಗಳೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲ, ದೇವರು ಹೃದಯವನ್ನ ನೋಡುವಂತ ದೇವರು, ಹೃದಯವನ್ನ ನೋಡುವಂತ ದೇವರು. ನನ್ನ ಅಂತರಂಗದಲ್ಲಿ ನಡೀತಾ ಇರುವಂತ ಎಲ್ಲ ಗೊಂದಲಗಳನ್ನು ನೋಡುವಂತ ದೇವರು, ಅಸಮಾಧಾನಗಳನ್ನು ನೋಡುವಂತ ದೇವರು. ಸಮಾಧಾನ ಕೊಡ್ಲಿಕ್ಕೆ ಆತ್ಮನಿಂದಲೇ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗೆ ಪ್ರಿಯರೇ, 3ನೇದಾಗಿ ಆ ಭರವಸೆ. ಯಾರಲ್ಲಿ ಭರವಸೆ? ಯಾಕೆ ಭರವಸೆ? ಯಾರಲ್ಲಿ ಭರವಸೆ? ಯಾಕೆ ಭರವಸೆ? ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 26ನೇ ವಚನದಲ್ಲಿ, ಯೆಹೋವನು ನಿನ್ನ ಭರವಸಕ್ಕೆ ಆಧಾರವಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವೆನು. ತಿರುಗಿ ಓದ್ತೇನೆ, ಜ್ಞಾನೋಕ್ತಿಗಳು 3:26. ಯೆಹೋವನು ನಿನ್ನ ಭರವಸಕ್ಕೆ ಆಧಾರ. ನೀನು ಯಾರ ಮೇಲೆ ಭರವಸೆ ಇಟ್ಟಿದೆಯೋ ಆತನು ನಂಬಿಗಸ್ತನಾದಂಥವನು. ಶಿಷ್ಯರು ಭರವಸೆ ಇಡಬೇಕಾಗಿತ್ತು. ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಈ ಹೊರಗಡೆ ನಡೆಯುವಂತ ಸಮುದ್ರದಲ್ಲಿ ಬೀಸುವಂತ ಗಾಳಿ, ಸಮುದ್ರದ ತೆರೆ ನಮ್ಮ ದೋಣಿಯನ್ನು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸೃಷ್ಟಿಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಸಮುದ್ರವನ್ನ ಉಂಟು ಮಾಡಿದಂಥವನು ನಮ್ಮ ಮಧ್ಯದಲ್ಲಿದ್ದಾನೆ. ಗಾಳಿಯನ್ನ ಉಂಟು ಮಾಡಿದಂಥವನು ನಮ್ಮ ಮಧ್ಯದಲ್ಲಿದ್ದಾನೆ. ಪೇತ್ರನ ಬಗ್ಗೆ ನಾವು ನೋಡ್ತೇವೆ. ಬೆಳಗಿನ ಜಾವ, 4ನೇ ಜಾವ, ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಬರುವಾಗ ಶಿಷ್ಯರು ಕೂಗಿಕೊಳ್ತಾರೆ, ಅದು ಭೂತ ಎಂಬುದಾಗಿ ಕಿರ್ಚಿಕೊಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಎಂಬುದಾಗಿ. ಅಂಜಬೇಡ್ರಿ, ನಾನೇ. ಅಂಜಬೇಡ್ರಿ, ನಾನೇ. ಹೆದರಬೇಡ್ರಿ, ನಾನೇ. ಭಯಪಡಬೇಡ್ರಿ, ನಾನು 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 ನೀವು ತಿಳಿದಿರುವಂತ ಯೇಸುವೆ ನಾನು. ಪೇತ್ರನ ಪ್ರಶ್ನೆ, ಅಪನಂಬಿಕೆಯ ಪ್ರಶ್ನೆ. ನೀನೇ ಆಗಿದ್ದರೆ ನನಗೂ ಅಪ್ಪಣೆಯನ್ನ ಕೊಡು. ಆ ಪದ ಆತನು ಉಪಯೋಗಿಸ್ತಾನೆ. ನಿನಗೆ ಅಪ್ಪಣೆ ಕೊಡ್ಲಿಕ್ಕೆ ಅಧಿಕಾರ ಉಂಟು. ಅಪ್ಪಣೆ ಮೀನ್ಸ್ ಅಧಿಕಾರವೇ. ನಾನು ಸಹ ಸಮುದ್ರದ ಮೇಲೆ ನಡೆದು ನಿನ್ನ ಬಳಿಗೆ ಬರ್ಲಿಕ್ಕೆ ಅಪ್ಪಣೆ ಕೊಡು.
ಯೇಸು ಸ್ವಾಮಿ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿಲ್ಲ, ಬಾ ಬಾ ಕರಿತಾನೆ ಯೇಸು ಸ್ವಾಮಿ, ಬಾ. ಹೋಗ್ಬೇಕಾಗಿತ್ತು, ನಡೆದ, ಎಷ್ಟು ಹೆಜ್ಜೆ ಹಾಕಂದೋ ಗೊತ್ತಿಲ್ಲ, ನಡೆದ. ಆದ್ರೆ ಯೇಸು ಸ್ವಾಮಿ ಸಮೀಪಕ್ಕೆ ಆತನು ಬಂದಿಲ್ಲ. ಅಲ್ಲಿ ಬೀಸುತ್ತಿದ್ದಂತ ಗಾಳಿಯನ್ನ, ತೆರೆಯನ್ನ ಕಂಡ. ಎದುರುಗಡೆ ಯೇಸು ಸ್ವಾಮಿ ನಿಂತಿದ್ದಾರೆ. ಆತನ ಮೇಲೆ ನಂಬಿಕೆ ಇಡದೆ ಭಯದಿಂದ ತೆರೆಯನ್ನು, ಗಾಳಿಯನ್ನ ನೋಡಿದ. ಅದು ಆತನನ್ನ ಮುಳುಗಿಸಿತು. ನನ್ನನ್ನು ನೋಡಿ ಬರಬೇಕಾಗಿತ್ತು, ನಾ ಬಾ ಅಂತ ಹೇಳಿದ್ರು ಆತನು ಭಯಪಟ್ನಲ್ಲ, ಸಾಯ್ಲಿ ಎಂಬುದಾಗಿ ಹೇಳಲಿಲ್ಲ ಯೇಸು ಸ್ವಾಮಿ. ಆತನು ಕೂಗಿಕೊಳ್ತಾನೆ, ಯೇಸುವೆ ಕಾಪಾಡು. ತಕ್ಷಣವೇ ಕೈಗಳನ್ನ ಚಾಚಿದಂತ ದೇವರು, ತಡ ಮಾಡದೆ ಕೈಗಳನ್ನ ಚಾಚಿದಂಥದ್ದು ಯೇಸು ಸ್ವಾಮಿ. ಮುಳುಗುತ್ತಿದ್ದವನನ್ನ ಎತ್ತಿದ. ಒಂದು ವೇಳೆ ಗಾಳಿ ಬೀಸ್ತಾನೆ ಇದೆ, ಸಮುದ್ರ ತೆರೆಗಳು ಆಗ್ತಾನೆ ಇವೆ, ಯೇಸು ಸ್ವಾಮಿ ಆತನ ಕೈ ಹಿಡಿದು ದೋಣಿಗೆ ಆತನ ಬಿಟ್ಟಂತ. ಎಂಥ ಭರವಸೆ, ಎಂಥ ಭರವಸೆ ಇಡಬೇಕಾಗಿತ್ತು, ಎಂಥ ನಂಬಿಕೆ ಇಡಬೇಕಾಗಿತ್ತು. ಆದರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆಯುವಂತ ಪದ, ಯೆಹೋವನು ನಿನ್ನ ಭರವಸಕ್ಕೆ ಆಧಾರವಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ನಮ್ಮ ಜೀವಿತಕ್ಕೂ ಇದೇ ಮಾತುಗಳನ್ನು ಅನ್ವಯಿಸುವಂಥದ್ದಾಗಿದೆ. ನಮ್ಮ ನಂಬಿಕೆ, ನಮ್ಮ ಭರವಸೆ. ಹೊರಗಡೆ ಏನೇ ಆದಾಗ್ಯೂ ಕರ್ತನು ನನ್ನ ಜೊತೆಯಲ್ಲಿದ್ದಾನೆ, ಯಾವುದೂ ನನ್ನನ್ನ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಂದುಕೊಂಡು ನಾವು ಆತನ ಮೇಲೆ ನಂಬಿಕೆ, ಭರವಸೆ ಇಟ್ಟು ಜೀವಿಸುವಾಗ ಆ ಜಯ ನಮಗೆ ಅದು ಕೊಡ್ತದೆ. ಇನ್ನೊಂದು ವಚನ ಓದ್ತೇನೆ. ಕೀರ್ತನೆಗಳು ನಮ್ಮೆಲ್ಲರಿಗೆ ಬಾಯ್ಪಾಠವಾದಂಥ ವಚನ 121 1ನೇ ವಚನದಿಂದ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು. ಭರವಸೆಯ ಕಣ್ಣುಗಳು, ನಂಬಿಕೆಯ ಕಣ್ಣುಗಳು, ಪ್ರಾರ್ಥನೆಯ ಕಣ್ಣುಗಳು ಉನ್ನತೋನ್ನತದಲ್ಲಿ ಇರುವ ಆತನು, ಪರ್ವತ ಮೀನ್ಸ್ ಉನ್ನತೋನ್ನತದಲ್ಲಿ ಇರುವಂತ ಆತನ ಮೇಲೆ ದೃಷ್ಟಿ ಇಡುವಾಗ ನನ್ನ ಸಹಾಯವು ಎಲ್ಲಿಂದ ಬರುವುದು? ಆನ್ಸರ್ ಉಂಟಲ್ವಾ? ಕೀರ್ತನೆಗಾರನು ಪ್ರಶ್ನೆಯನ್ನು ಹಾಕಿ ಅಲ್ಲಿ ಉತ್ತರವನ್ನು ಆತನು ಕೊಡ್ತಾನೆ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. ಅರ್ಥ ನೋಡ್ರಿ, ಭೂಮಿಯನ್ನು, ಆಕಾಶಗಳನ್ನು, ಅದರಲ್ಲಿರುವಂಥ ಸಕಲವನ್ನು ಉಂಟು ಮಾಡಿದ ಆತನು. ಅಂದರೆ ಆತನು ಸರ್ವಶಕ್ತನಾದಂಥ ದೇವರು, ಎಲ್ಲ ಅಧಿಕಾರವನ್ನ ಹೊಂದಿದಂಥವನು, ಬಾಯಿ ಮಾತಿನಲ್ಲಿ ಸೃಷ್ಟಿ ಮಾಡಿದಂಥ ಸರ್ವಶ್ರೇಷ್ಠನಾದಂಥ ದೇವರು. ಅಲ್ಲಿಂದಲೇ ನನಗೆ ಸಹಾಯ ಬರುವುದು. ಬಹುಶಃ ಶಿಷ್ಯರು ತಿಳ್ಕೊಳ್ಳಿಲ್ಲ. ಅದಕ್ಕಾಗಿಯೇ ಯೇಸು ಸ್ವಾಮಿ ಹೇಳುವಂತಹದ್ದು, ಅಲ್ಪ ವಿಶ್ವಾಸಿಗಳು ನೀವು, ಯಾಕೆ ಧೈರ್ಯಗೊಡ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಈ ಪ್ರಶ್ನೆ ನಮ್ಮ ಜೀವಿತಕ್ಕೆ ಆತನು ಕೇಳುವಾಗ ನಾವು ಏನು ಆನ್ಸರ್ ಕೊಡ್ತೇವೆ ಪ್ರಿಯರೇ? ನಮ್ಮಿಂದ ಏನು ಆನ್ಸರ್ ಬರ್ತದೆ? ಆತನು ಕೈ ಬಿಡುವಂತ ದೇವರಲ್ಲ, ಕೈ ಹಿಡಿದು ನಡೆಸುವ ಆತನು. ಕೈ ಹಿಡಿಯುವವರೆಗೂ ನಮ್ಮ ಸ್ಥಿತಿ ಏನಾಗಿದೆ ಅದನ್ನು ನಾವು ಆಲೋಚನೆ ಮಾಡೋಣ. ಈ ಪಾಠ, ಈ ಒಂದು ಸಂದೇಶ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಎಷ್ಟೋ ಸಾರಿ ಈ ವಾಕ್ಯಗಳನ್ನು ಕೇಳಿದ್ದೇವೆ, ಎಷ್ಟೋ ಸಾರಿ ನಮ್ಮ ನಂಬಿಕೆಯನ್ನ ಬಿದ್ದು ಹೋಗುವಂತ ನಂಬಿಕೆಯಾಗಿದೆ. ಎಷ್ಟೋ ಸಾರಿ ಆತನ ಮೇಲೆ ಅನುಮಾನ ಪಟ್ಟಿದ್ದೇವೆ, ಎಷ್ಟೋ ಸಾರಿ ಪ್ರಶ್ನೆಗಳನ್ನ ಕೇಳಿದ್ದೇವೆ. ಆತನು ಬೇಸರಿಕೆ ಮಾಡಿಕೊಳ್ಳುವಂತ ದೇವರಲ್ಲ, ಕೈ ಬಿಡುವಂತ ದೇವರಲ್ಲ, ತಳ್ಳಿ ಬಿಡುವಂತ ದೇವರಲ್ಲ, ತೊರೆಯುವಂತ ದೇವರಲ್ಲ, ಕೈ ಹಿಡಿದು ನಡೆಸುವಂತ ದೇವರು. ಇಸ್ರಾಯೇಲರು ಬಹುಶಃ ಅವರು ಅರಣ್ಯ ಪ್ರದೇಶದಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ಮುಂಬಲವಾಗಿಯೂ ಹಿಂಬಲವಾಗಿದ್ದಂಥವನು, ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ಅವರ ಜೊತೆಯಲ್ಲಿದ್ದಂಥವನು.
ಕರ್ತನ ಈ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಲಿ. ಈ ಮಿರಾಕಲ್, ಅದರ ಹಿಂದೆ ಇರುವಂಥ ಸತ್ಯಾಂಶಗಳು ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸುವಂಥದ್ದಾಗಿದೆ. ಆತನ ಆರಿಸಿಕೊಂಡಂತ ಆ ಶಿಷ್ಯರು, ಆತನ ಯಾರು ಎಂಬುದಾಗಿ ತಿಳ್ಕೊಂಡಂತ ಶಿಷ್ಯರು, ಆ ಸನ್ನಿವೇಶದಲ್ಲಿ ಹೆದರಿಕೆ, ಅಂಜಿಕೆ, ನಾವು ಸಾಯ್ತೇವೆ, ನಿನಗೆ ಚಿಂತೆ ಇಲ್ಲವೋ, ನಾವು ಸಾಯ್ತಾ ಇದ್ದೇವಲ್ಲ, ನಿನಗೆ ಚಿಂತೆ ಇಲ್ಲವೋ ಎಂಬುದಾಗಿ ಯೇಸು ಸ್ವಾಮಿಯನ್ನ ಪ್ರಶ್ನೆ ಮಾಡುವಾಗ ಎಲೈ ಅಲ್ಪ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮ್ಮ ಬಲ. ಯೋಬನನ್ನ ನೋಡಿದಾಗ ಆತನ ಜೀವಿತದಲ್ಲಿ ಇಂಥ ಬಿರುಗಾಳಿಗಿಂತಲೂ ಭಯಂಕರವಾದಂಥ ಸಂಗತಿಗಳು ನಡೆಯಿತು. ಒಂದು ವೇಳೆ ಎಲ್ಲವನ್ನ ಕಳಕೊಂಡ, ಜೀವಿತವೇ ಅಲ್ಲೋಲ ಕಲ್ಲೋಲವಾಯಿತು. ಆತನ ಜೀವಿತವೇ, ಆತನ ಯಥಾರ್ಥ ಚಿಂತನು, ದೇವರಲ್ಲಿ ಭಯಭಕ್ತಿ ಉಳ್ಳಂಥವನು, ನನ್ನ ದಾಸನು ಎಂಬುದಾಗಿ ದೇವರೇ ಕರೆದಂಥವನು, ಸೈತಾನನಿಂದ ಬಂದಂತ ಅನೇಕ ಸಂಗತಿಗಳು, ಆತನ ಜೀವಿತವೇ, ಆತನ ಹೆಂಡತಿಯನ್ನ ಬಿಟ್ಟು ಎಲ್ಲವನ್ನ ಕಳಕೊಂಡ, ಎಲ್ಲವನ್ನು ಸಕಲವನ್ನು ಕಳಕೊಂಡ. ಆತನು ಹೇಳಿದಂತ ಒಂದು ಮಾತು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಆದರೆ ಆತನ ಕೊನೆಯ ಜೀವಿತ 42ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆತನನ್ನ ದೇವರು ಯಾವ ಮಟ್ಟಕ್ಕೆ ಆಶೀರ್ವದಿಸಿದ? ಯಾಕೆ ನೋಡ್ರಿ, 42:12, ಯೆಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದಂಥವನು. ಒಂದು ವೇಳೆ ನಾವು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇರುವುದಾದರೆ, ನಮ್ಮ ಶೋಧನೆಗೆ, ನಮ್ಮ ಚಿಂತನೆಗೆ, ನಮ್ಮ ದುಃಖಕ್ಕೆ ಬದಲಾಗಿ ನಮ್ಮನ್ನು ಆಶೀರ್ವದಿಸಿ ಸಮಾಧಾನ ಕಡೆಗೆ ನಡೆಸುವಂಥವನು ಆತನಾಗಿದ್ದ. ಒಂದು ವಚನವನ್ನ ಓದಿ ನನ್ನ ಮಾತನ್ನ ಮುಗಿಸ್ತೇನೆ. 126ನೇ ಕೀರ್ತನೆ 5ನೇ ವಚನ. ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಇದರ ಒಳ ಅರ್ಥ ಎಂಥ ಅಮೂಲ್ಯವಾದಂತಹ ಸಂಗತಿಗಳು. ಅಳುತ್ತಾ ಬಿತ್ತುವವನು, ಹಾಡುತ್ತಾ ಕೊಯ್ಯುವನು, ಸಮೃದ್ಧಿಯಾಗಿ ಕೊಡುವಂಥವನು. ಅದರ ಹಿಂದಿನ ಜೀವಿತ ಅಳುವಂತ ಜೀವಿತ, ಸಮಸ್ಯೆಗೆ ಒಳಪಟ್ಟಂತ ಜೀವಿತ, ನೋವಿಗೆ ಒಳಪಟ್ಟಂತ ಜೀವಿತ, ಶೋಧನೆಗೆ ಒಳಪಟ್ಟಂತ ಜೀವಿತವನ್ನು ತೆಗೆದು ಹಾಕಿ ಹಾಡುತ್ತಾ ಕೊಯ್ಯುವರು, ಸಂತೋಷದಿಂದ ಸಮಾಧಾನದಿಂದ ಇರುವ ಹಾಗೆ ಮಾಡುವಂತ ದೇವರು. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿಬಿಡುಗಳನ್ನು ಹೊತ್ತುಕೊಂಡು ಬರುವನು. ಏನಾಗ್ತದೋ, ಬೀಜ ಹಾಕಿದಾಗ ಏನಾಗ್ತದೋ ಎಂಬುದಾಗಿ ದುಃಖಿಸುತ್ತಾ ಬೀಜವನ್ನು ಹಾಕಿದವನು 100ಕ್ಕೆ 100ರಷ್ಟು ಪ್ರತಿಫಲವನ್ನ ಕೊಟ್ಟಂತ ದೇವರು. ಯಾವಾಗ ಆತನಲ್ಲಿ ನಂಬಿಕೆ ಇಟ್ಟಾಗ, ಆತನಲ್ಲಿ ಭರವಸೆ ಇಟ್ಟಾಗ ಇವೆಲ್ಲವನ್ನ ದೇವರು ಕೊಡುವಂಥವನು. ಆದ್ರಿಂದ ಈ 3 ಸುವಾರ್ತೆಯಲ್ಲಿದ್ದಂಥ ಮಿರಾಕಲ್ ಓವರ್ ನೇಚರ್, ಇದರ ಪಾಠ ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಂಡು ದೇವರಿಂದ ಆಶೀರ್ವಾದವನ್ನ ಹೊಂದಿ ಆತನ ಅನ್ಯೋನ್ಯತೆಯಲ್ಲಿಯೂ ಆತನ ನಂಬಿಕೆಯಲ್ಲಿಯೂ ನಮ್ಮ ಜೀವಿತವನ್ನ ಕಳೆಯುವ ಹಾಗೆ ಕರ್ತನು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.